ಮಳೆಗೆ ನೆನೀತಾ ಇದ್ದಾರೆ ಮತ್ತು ಬಿಸಿಲಿಗೆ ಒಣಗ್ತಾ ಇರುವ ನಮ್ಮ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಒಂದು ಮೇಲ್ಚಾವಣಿಯನ್ನು ಹಾಕಬೇಕು ಅಂತ ಹೇಳಿ ನನಗೀಗಾಗಲೇ ಸಂಪತ್ತು ಮತ್ತೆ ವಿಶ್ವನಾಥನ್ ಅವರು, ರಾಜು ಅವರು ಕೂಡ ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಇದೇ ಸ್ಟ್ಯಾಚ್ಯೂಗೆ ಮೇಲ್ಚಾವಣಿ ಮತ್ತು ಮೆಟ್ಟಿಲು ನನ್ನ ಕಡೆಯಿಂದ ಆ ಬಿ.ಆರ್. ಅಂಬೇಡ್ಕರ್ ಅವರ ಸೇವೆಗೆ ನೀವು ಎಲ್ಲ ಅನುಕೂಲ ಮಾಡಿಕೊಟ್ಟಿರೋದಕ್ಕೆ ನಾನು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ. ಆ ಮೇಲ್ಚಾವಣಿಗೆ ಮೆಟ್ಟಿಲುಗೆ ಏನ್ ಖರ್ಚಿದ್ರು ಕೂಡ ನಾನು ಭರಿಸಿಕೊಂಡು ಅದನ್ನು ನಿಮ್ಗೆ ಮುಗಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಸಭಾ ಎಲ್ಲರಿಗೂ ನಮಸ್ಕಾರ. ಏನು ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಬ್ಯಾಟ್ನೂರು ಸೀನಣ್ಣವರೇ, ಮುಷ್ಟೂರು ಪಂಚಾಯಿತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕದ್ದೂರು ವರ್ಧನ್ ಅವರೇ, ಇದೇ ಗ್ರಾಮ ಪಂಚಾಯಿತಿ ಮುದಗಿರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಅವರ ಸುಪುತ್ರರಾಗಿರ್ತಕ್ಕಂಥ ನನ್ನ ಸ್ನೇಹಿತರು ಕೂಡ ರಾಜೂರವರೇ, ನಮ್ಮ ಇನ್ನೊಬ್ಬರು ಸ್ನೇಹಿತರು ಇಷ್ಟೊತ್ತು ಸೊಗಸಾಗಿ 4 ಮಾತುಗಳನ್ನು ಹಾಡಿದ್ದಾರೆ, ಮೋಹನ್ ಸರ್ ಅವರೇ. ಅದೇ ಥರ ಈ ಊರಿಗೆ ಇದೇ ಊರಿನ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಸಂಪತ್ ಅವರೇ, ಕಿಟ್ಟನ್ ಅವರೇ, ಮತ್ತೆ ಕೃಷ್ಣಪ್ಪನವರೇ, ಚಿನ್ನಪ್ಪಯ್ಯನವರೇ, ಜಗನ್ ಅವರೇ, ಮತ್ತೆ ನಮ್ಮ ಸುನಕುಂಟ ಜಗನ್ ಅವರೇ, ಮತ್ತೆ ವಿಶ್ವನಾಥನ್ ಅವರು 2 ದಿವಸದಿಂದ ಸತತವಾಗಿ ನನ್ನ ಕಾಲಲ್ಲಿ ಲೈನಲ್ಲಿದ್ದರು. ಈ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ನಾನು ಅಂದ್ಕೊಂಡೆ ಸ್ಟ್ಯಾಚ್ಯೂ ಹತ್ರ ಬಂದ್ಬಿಟ್ಟು 2 ಮಾತುಗಳನ್ನು ಹಾಡಿ ನಾನು ಏನು ಅದಕ್ಕೆ ಉಪಯೋಗ ಆಗ್ಬೋದು ಅಂತ ಹೇಳ್ಬಿಟ್ಟು ತಿಳಿಸ್ಬಿಟ್ಟು ಹೋಗ್ಬಿಡೋದು ಅಂದ್ಕೊಂಡೆ. ಇಲ್ಲಿ ನೋಡಿದ್ರೆ ನೀವು ಗ್ರಾಂಡ್ ವೆಲ್ಕಮ್ ಅನ್ನು ಮಾಡಿದ್ರಿ. ನಿಮ್ಮ ಮುದುಗಿರಿ ಯುವಕರೆಲ್ಲರಿಗೂ ಕೂಡ ನಾನು ನನ್ನ ಸ್ವಾಗತವನ್ನ ಈ ರೀತಿ ನೀವು ಬಯಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದ. ಮತ್ತು ನನ್ನ ಮಾಧ್ಯಮ ಸ್ನೇಹಿತರೆ, ಮುಖ್ಯವಾಗಿ ಈಗಾಗಲೇ ರಾಜು ಹೇಳಿದಂಗೆ ಇದೊಂದು ಪಾಯಿಂಟು ಮುಖ್ಯ ಸರ್ಕಲ್ ಅಲ್ಲಿದೆ. ಮುದಗಿರಿ ಗ್ರಾಮ ನೀವೊಂದು ಅದೃಷ್ಟ ಮಾಡಿದ್ದೀರ, ಅಂಥ ಜಾಗದಲ್ಲಿ ನಿಮ್ಮ ಗ್ರಾಮ ಹುಟ್ಕೊಂಡಿದೆ. ಅದಕ್ಕೆ ಮುಖ್ಯ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಕೂಡ ನಮ್ಮ ನ್ಯಾಷನಲ್ 75 ಹೈವೇ ಪಕ್ಕದಲ್ಲಿ, ಇದೇ ಮಾರ್ಗವಾಗಿ ಹೋದ್ರೆ ಆಂಧ್ರ ಪುನ್ನೂರು ಮದನಪಲ್ಲಿಗೆ ಹೋಗೋ ದಾರಿಯಲ್ಲಿ ಮೇನ್ ಸರ್ಕಲ್ ಅಲ್ಲಿದೆ. ಆದರೂ ಕೂಡ ನೀವು ಕೂಡ ಅದನ್ನ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಒಂದೇ ಒಂದು ಕೆಲಸ ಅದರಲ್ಲಿ ಉಳ್ಕೊಂಡಿದೆ, ಏನಂತಂದ್ರೆ ಮಳೆಗೆ ನೆನೀತಾ ಇದ್ದಾರೆ ಮತ್ತು ಬಿಸಿಲಿಗೆ ಒಣಗ್ತಾ ಇರುವ ನಮ್ಮ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಒಂದು ಮೇಲ್ಚಾವಣಿಯನ್ನು ಹಾಕಬೇಕು ಅಂತ ಹೇಳಿ ನನಗೀಗಾಗಲೇ ಸಂಪತ್ತು ಮತ್ತೆ ವಿಶ್ವನಾಥನ್ ಅವರು, ರಾಜು ಅವರು ಕೂಡ ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಅದೇ ಪ್ರಕಾರವಾಗಿ ನಮ್ಮ ಮಾನ್ಯ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಶಾಸಕರನ್ನು ಕೂಡ ನಾವು ಈ ವಿಚಾರದಲ್ಲಿ ನೆನೀಬೇಕಾಗುತ್ತೆ. ಯಾಕೆಂದ್ರೆ ನಾವು ಇಲ್ಲಿ ನಿಂತ್ಕೊಂಡು ಈ ಸಭೆಯನ್ನು ಮಾಡ್ತಾ ಇರೋದು ಅವರ ಅನುದಾನದಲ್ಲಿ ಬಂದಿರತಕ್ಕಂಥ ಮುದಗಿರಿ ಸಮುದಾಯ ಭವನದಲ್ಲಿ. ಎಷ್ಟು ಆನಂದ ಆಗ್ತಾ ಇದೆ ಅಂತಂದ್ರೆ, ಊರಿಗೊಂದು ಸಮುದಾಯ ಭವನ ಈ ತರ ಇದ್ರೆ ಯಾವುದೇ ಸಣ್ಣ ಪುಟ್ಟ ನಾವು ಸಭೆಗಳಿದ್ರು ಕೂಡ, ಊರಿಗೆ ಸಂಬಂಧಪಟ್ಟ ಸಭೆಗಳಿದ್ರು ಕೂಡ ನಾವು ಆರಾಮಾಗಿ ಇಂಥ ಸಮುದಾಯ ಭವನದಲ್ಲಿ ನಾವು ಮಾಡಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಶಾಸಕರಿಗೆ ಕೂಡ ನಾನು ಇವತ್ತು ನಿಮ್ಮ ಪರವಾಗಿ ಧನ್ಯವಾದಗಳನ್ನು ಮತ್ತು ನಮ್ಮ ನಾಯಕರು ಕಾಡಿನಲ್ಲಿ ನಾಗರಾಜನ್ ಅವರು ಕೂಡ ನೆನೆಸಿಕೊಳ್ಳುತ್ತಾ
ಇದೇ ಸ್ಟ್ಯಾಚ್ಯೂಗೆ ಮೇಲ್ಛಾವಣಿ ಮತ್ತು ಮೆಟ್ಟಿಲು ನನ್ನ ಕಡೆಯಿಂದ ಆ BR ಅಂಬೇಡ್ಕರ್ ಅವರ ಸೇವೆಗೆ ನೀವು ಎಲ್ಲ ಅನುಕೂಲ ಮಾಡಿಕೊಟ್ಟಿರೋದಕ್ಕೆ ನಾನು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ. ಆ ಮೇಲ್ಛಾವಣಿಗೆ ಮೆಟ್ಟಿಲುಗೆ ಏನ್ ಖರ್ಚಿದ್ರು ಕೂಡ ನಾನು ಭರಿಸಿಕೊಂಡು ಅದನ್ನು ನಿಮ್ಗೆ ಮುಗಿಸಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಸಭೆಯ ಮುಖಾಂತರ ನಿಮ್ಮಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಒಂದೇ ಒಂದು ನೋವಿನ ಸಂಗತಿ ಏನಂತಂದ್ರೆ, ಈ ಭಾರತದ ಸಂವಿಧಾನ ಶಿಲ್ಪಿ 1950ರಲ್ಲಿ ಈ ಸಂವಿಧಾನ ಅನುದಾನಕ್ಕೆ ಬರಲಿಲ್ಲ ಅಂತಂದಿದ್ರೆ ಈ ದೇಶ, ಈ ರಾಜ್ಯ ಯಾರ ಆಡಳಿತ ಕೈಯಲ್ಲಿ ಇರ್ತಾ ಇತ್ತು, ಯಾರು ಇದನ್ನು ಆಳ್ತಾ ಇದ್ರು, ಯಾವ ತರ ಹೋಗ್ತಾ ಇತ್ತು ಊಹೆ ಮಾಡ್ಕೊಳಕ್ಕಾಗಲ್ಲ ಸ್ನೇಹಿತರೆ. ಯಾಕಂತಂದ್ರೆ ಇವತ್ತು ಆ ಸಂವಿಧಾನದ ಅಡಿಯಲ್ಲಿ, ಆ ಕಾನೂನಿನ ಅಡಿಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರುಗಳು, MLAಗಳು, ಜಿಲ್ಲಾ ಪರಿಷತ್ ಮೆಂಬರ್ಸ್ ಏನು ಇವರ ನೇತೃತ್ವದಲ್ಲೆಲ್ಲ ನಮ್ಮ ರಾಜ್ಯ ಆಗಲಿ ದೇಶ ಆಗಲಿ ನಡೆದುಕೊಂಡು ಹೋಗ್ತಾ ಇದೆ. ಸಂವಿಧಾನ ಇಲ್ಲ ಅಂತಂದ್ರೆ ಕಾನೂನೇ ಇಲ್ಲ ಅಂತಿದ್ರೆ ಪ್ರತಿಯೊಬ್ಬರ ಕೈಯಲ್ಲೂ ಕಾನೂನು ಇರ್ತಾ ಇತ್ತು. ನಾನೇ ರೌಡಿ ಆಗ್ಬೋದಾಗಿತ್ತು, ಒಂದು ರೌಡಿನೇ ಈ ದೇಶವನ್ನು ಆಳ್ಬೋದಾಗಿತ್ತು, ಈ ರಾಜ್ಯವನ್ನು ಆಳ್ಬೋದಾಗಿತ್ತು. ಯಾವಾಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗ ನಮ್ಗೆ 1947ರಲ್ಲಿ ಸ್ವತಂತ್ರ ಬಂದ ನಂತರ BR ಅಂಬೇಡ್ಕರ್ ಅವರು ಸಂವಿಧಾನ ಬರೆಯಕ್ಕೆ ಶುರು ಮಾಡಿದ್ರು. ಆ ಸಂವಿಧಾನದ ಅಡಿಯಲ್ಲಿ ನಾವಿವತ್ತು ಭಾರತದ ಮಕ್ಕಳಾಗಿ, ಭಾರತದ ಪ್ರಜೆಗಳಾಗಿ ಇವತ್ತು ನಾವು ಬದುಕನ್ನು ಸಾಧಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಇವತ್ತು ಯಾವ ಮೂಲೆಯಲ್ಲಿ ಕೂಡ ನಮ್ಮ ಸಂವಿಧಾನದ ಶಿಲ್ಪಿ BR ಅಂಬೇಡ್ಕರ್ನವನ್ನ ನಾವು ಯಾವತ್ತೂ ಕೂಡ ಮರೆಯಬಾರದು ಸ್ನೇಹಿತರೆ. ಇದೇ ಪ್ರಕಾರವಾಗಿ ನನಗೆ ಬಾಬಾ ಅಂಬೇಡ್ಕರ್ ಅವರ ಸೇವೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮ ಮುದಿಗಿರಿ ಗ್ರಾಮಸ್ಥರೆಲ್ಲರಿಗೂ ಕೂಡ ಪ್ರತ್ಯೇಕವಾಗಿ ನಮ್ಮ ಸಂಪತ್ಗೂ, ಇದೇ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ, ರಾಜು ಅವರಿಗೂ, ಮತ್ತೆ ವಿಶ್ವನಾಥರನ್ನವರಿಗೂ ಎಲ್ಲರಿಗೂ ಕೂಡ ವಂದಿಸುತ್ತಾ, ನನ್ನ ಜೊತೆ ಬಂದಿರ್ತಕ್ಕಂಥ ನಾಯಕರಿಗೂ ವಂದಿಸುತ್ತಾ, ನಿಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.